ಭಾರತ ತುಂಬ ವಿಶಿಷ್ಟವಾಗಿರೋ ಒಂದು ರಾಷ್ಟ್ರ. ಇದೊಂದು ಏಕೈಕ ನಾಗರಿಕತೆ, ಇಲ್ಲಿ ಒಂದು ನಿರಂತರವಾಗಿ ನಡ್ಕೊಂಡು ಹೋಗಿರೋವಂಥ ಒಂದು ಸಂಸ್ಕೃತಿ, ಒಂದು ನಾಗರಿಕತೆ ಅಂದರೆ ಅದು ಭಾರತ ಮಾತ್ರ. ಇದು ಅತಿ ದೊಡ್ಡ ವಿಶ್ವವಿದ್ಯಾನಿಲಯಗಳಾಗಿದ್ವು, ತುಂಬ ಫೇಮಸ್ ವಿಶ್ವವಿದ್ಯಾನಿಲಯಗಳಾಗಿತ್ತು. ಯೂನಿವರ್ಸಿಟೀಸ್ಗೆ ಬರೀ ನಮ್ಮ ದೇಶದ ರಾಜರು ಮಾತ್ರ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ, ಬೇರೆ ದೇಶದಿಂದ ಕೂಡ ಪ್ರೋತ್ಸಾಹ ಸಿಗ್ತಾ ಇತ್ತು. ಹ್ಯುಯೆನ್ ತ್ಸಾಂಗ್, ಚೈನೀಸ್ ಟ್ರಾವೆಲರ್, ಅವನು ಕೂಡ ನಳಂದ ಯೂನಿವರ್ಸಿಟಿಗೆ ಸಂಸ್ಕೃತ ಅಧ್ಯಯನ ಮಾಡೋಕ್ಕೆ ಬಂದಿರ್ತಾನೆ. ನಾವು ಯಾವುದನ್ನು ಇದು ಸರಿ ಇದು ತಪ್ಪು ಅನ್ನೋದಿಲ್ಲ, ಎಲ್ಲದನ್ನೂ ಗೌರವಿಸ್ತೇವೆ. ಇಲ್ಲಿ ಹೇಗೆ ಎಲೆಕ್ಷನ್ಸ್ ನಡೆಯುತ್ತೋ ಆಗಿನ ಟೈಮ್ನಲ್ಲಿ ಕೂಡ ಎಲೆಕ್ಷನ್ಸ್ ನಡೀತಾ ಇದ್ವು. ಜನರು ಆಡಳಿತ ಯಾರು ಮಾಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ರು. ನಮ್ಮ ಸಂಸ್ಕೃತಿ ಶಿಕ್ಷಣದ ಮೂಲಕ ಕೂಡ ಹರಡಿದೆ. ಹೇಗೆ ಅಂತಂದರೆ, ನಮ್ಮ ಪ್ರಾಚೀನ ಕಾಲದ ವಿಶ್ವವಿದ್ಯಾನಿಲಯಗಳು ನೀವು ಕೇಳಿರ್ಬೋದು. ನಳಂದ, ತಕ್ಷಶಿಲಾ, ವಿಕ್ರಮ, ಕಾಂಚೀಪುರಂ, ಈ ಜಾಗಗಳಲ್ಲೆಲ್ಲ ವಿಶ್ವವಿದ್ಯಾನಿಲಯಗಳಿತ್ತು. ಅಲ್ಲಿ ಪ್ರಪಂಚದ ಎಲ್ಲ ಮೂಲೆಗಳು, ಎಲ್ಲ ದಿಕ್ಕುಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಿದ್ರು ಓದೋದಕ್ಕೆ. ಇದು ಅತಿ ದೊಡ್ಡ ವಿಶ್ವವಿದ್ಯಾನಿಲಯಗಳಾಗಿದ್ವು, ತುಂಬ ಫೇಮಸ್ ವಿಶ್ವವಿದ್ಯಾನಿಲಯಗಳಾಗಿದ್ವು. ಒಂದು ಹೇಳ್ತಾರೆ, ಭಕ್ತಿಯ ಖಿಲ್ಜಿ ಬಂದು ಇದು ನಳಂದ ಯೂನಿವರ್ಸಿಟಿಯಿಂದ ಧ್ವಂಸ ಮಾಡಿದಾಗ ಅಲ್ಲಿ ಎಷ್ಟು ಲೈಬ್ರರಿಲಿ ಪುಸ್ತಕಗಳಿತ್ತಂತೆ ಅಂದರೆ 3 ತಿಂಗಳು ಹೇಳಿಸ್ತಂತೆ ಅದು ಸುಡೋದಕ್ಕೆ. ಅಷ್ಟು ದೊಡ್ಡ ಜ್ಞಾನದ ಭಂಡಾರ ಈ ಯೂನಿವರ್ಸಿಟೀಸ್ ಆಗಿತ್ತು. ಹ್ಯುಯೆನ್ ತ್ಸಾಂಗ್, ನಾವು ತುಂಬ ಜನ ಕೇಳಿರ್ತೀವಿ. ಹ್ಯುಯೆನ್ ತ್ಸಾಂಗ್, ಚೈನೀಸ್ ಟ್ರಾವೆಲರ್, ಅವನು ಕೂಡ ನಳಂದ ಯೂನಿವರ್ಸಿಟಿಗೆ ಸಂಸ್ಕೃತ ಅಧ್ಯಯನ ಮಾಡೋಕ್ಕೆ ಬಂದಿರ್ತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂತಂದರೆ, ಈ ಯೂನಿವರ್ಸಿಟೀಸ್ಗೆ ಬರೀ ನಮ್ಮ ದೇಶದ ರಾಜರು ಮಾತ್ರ ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ, ಬೇರೆ ದೇಶದಿಂದ ಕೂಡ ಪ್ರೋತ್ಸಾಹ ಸಿಗ್ತಾ ಇತ್ತು. ಇಂಡೋನೇಷ್ಯಾದ ಶ್ರೀವಿಜಯ ಎಂಪೈರ್ ಏನಿತ್ತು, ಅಲ್ಲಿನ ರಾಜರು ಕೂಡ ನಳಂದ ಯೂನಿವರ್ಸಿಟಿಗೆ, ಫಾರ್ ಎಕ್ಸಾಂಪಲ್, ಅಲ್ಲಿ ಒಂದು ದೊಡ್ಡ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಭವನ ಕಟ್ಟಿಸಿದ್ರು. ನೀವು ನೋಡ್ತಾ ಇರೋ ಹಾಗೆ ನಮ್ಮ ಸಂಸ್ಕೃತಿ ಪ್ರಪಂಚದ ಎಲ್ಲ ಖಂಡಗಳಿಗೂ ಪಸರಿಸಿತ್ತು. ಎಲ್ಲೂ ಲಿಮಿಟ್ ಆಗಿರಲಿಲ್ಲ. ನಮ್ಮ ಜ್ಞಾನ, ನಮ್ಮ ಕಲೆ, ನಮ್ಮ ವಾಸ್ತುಶಿಲ್ಪ, ನಮ್ಮ ಸಾಹಿತ್ಯ ಎಲ್ಲ ಖಂಡಗಳಿಗೂ ತಲುಪಿತ್ತು ಅಂತ ಹೇಳಬಹುದು. 1940ರಲ್ಲಿ ಹುಶಿ ಅನ್ನೋರು ಒಬ್ಬರು ಚೈನೀಸ್ ರಾಯಭಾರಿ, ಅಮೇರಿಕಾಗೆ ರಾಯಭಾರಿ ಆಗಿದ್ರು. ಅವರು ಭಾರತದ ಕುರಿತು ಹೇಳ್ತಾರೆ, 2000 ವರ್ಷದಿಂದ ಭಾರತ ಒಬ್ಬ ಸೈನಿಕನನ್ನು ಕಳಿಸದೆ ಚೈನಾ ಮೇಲೆ ಪ್ರಾಬಲ್ಯ ತೋರಿದೆ. ಅದು ಹೇಗೆ ಅಂತಂದರೆ ತನ್ನ ಸಂಸ್ಕೃತಿಯ ಮೂಲಕ ಅಂತ ಹುಶಿ ಅವರು ಹೇಳ್ತಾರೆ. ಹಾಗೆ ಜಾರ್ಜ್ ಸೀಡಿಸ್ ಅನ್ನೋರೊಬ್ಬರು ಫ್ರೆಂಚ್ ಇಂಡಾಲಜಿಸ್ಟ್, ಅವರು ಇಂಡೋ ಚೈನಾ ಅಂದರೆ ಸೌತ್ ಈಸ್ಟ್ ಏಷ್ಯಾ ರಾಷ್ಟ್ರಗಳು, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್, ಆಮೇಲೆ ಇಂಡೋನೇಷ್ಯಾ, ಇದನ್ನು ಅವರು ಹಿಂದೂವೈಸ್ಡ್ ನೇಷನ್ಸ್ ಅಂತ ಕರೀತಾರೆ. ಇಂಡಿಯನೈಸ್ಡ್ ನೇಷನ್ಸ್ ಅಂತ R.K. ಮುಜುಮ್ದಾರ್ ಹಿಸ್ಟೋರಿಯನ್ ಕೂಡ ಅದನ್ನು ಇಂಡಿಯನೈಸ್ಡ್ ನೇಷನ್ಸ್, ಹಿಂದೂವೈಸ್ಡ್ ನೇಷನ್ಸ್ ಅಂತ ಕರೀತಾರೆ. ಇಷ್ಟರ ಮಟ್ಟಿಗೆ ಭಾರತದ ಪ್ರಭಾವ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಇತ್ತು. ಭಾರತ ತುಂಬ ವಿಶಿಷ್ಟವಾಗಿರೋ ಒಂದು ರಾಷ್ಟ್ರ. ಯಾಕೆಂದರೆ ಇದು ಹಲವಾರು ಸಹಸ್ರಮಾನಗಳಿಂದ ಇದೊಂದು ಏಕೈಕ ನಾಗರಿಕತೆ, ಇಲ್ಲಿ ಒಂದು ನಿರಂತರವಾಗಿ ನಡ್ಕೊಂಡು ಹೋಗಿರೋವಂಥ ಒಂದು ಸಂಸ್ಕೃತಿ, ಒಂದು ನಾಗರಿಕತೆ ಅಂದರೆ ಅದು ಭಾರತ ಮಾತ್ರ. ಆದರೆ ಮುಸ್ಲಿಂ ಆಕ್ರಮಣಕಾರರು, ಆಮೇಲೆ ಬ್ರಿಟಿಷ್ ಕಾಲನೈಸೇಷನಿಂದ ಏನಾಯಿತು ಅಂತಂದರೆ, ನಮ್ಮ ಜನರಿಗೆ, ನಮ್ಮ ಭಾರತೀಯರಿಗೆ ಒಂಥರ ಒಂದು ಉದಾಸೀನತೆ, ಒಂದು ಇಂಡಿಫರೆನ್ಸ್, ಒಂದು ಫೆಟಿಗ್ ಉದ್ಭವ ಆಯಿತು. ಅದರಿಂದ ಅವರಿಗೆ ತಮ್ಮ ಸಂಸ್ಕೃತಿಯ ಬಗ್ಗೆ ಒಂದು ಏನು ಪ್ರೈಡ್ ಇರಬೇಕು ಅದು ಕಳ್ಕೊಂಡ್ಬಿಟ್ರು. ಕಾಲನೈಸೇಷನ್ ಅಂದರೆ ಬರೀ ಬಡತನ ತರಲಿಲ್ಲ ನಮಗೆ, ಶಿಕ್ಷಣದ ಮೂಲಕ ಇರ್ಬೋದು, ಮೀಡಿಯಾದ ಮೂಲಕ ಇರ್ಬೋದು, ಸಾಹಿತ್ಯದ ಮೂಲಕ ಇರ್ಬೋದು, ಅದರಲ್ಲೂ ಕೂಡ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಬುದ್ಧಿಯ ಮೇಲೆ ಕೂಡ ಕಾಲನೈಸೇಷನ್ ಆಯಿತು. ಒಂದು ಸಿಲ್ವರ್ ಲೈನಿಂಗ್ ಅಂತಂದರೆ, ಸ್ವಾತಂತ್ರ್ಯದ ಹೋರಾಟ ಏನಾಯಿತು ಆವಾಗ ನಮಗೆ ಸ್ವಾಭಿಮಾನ ಅಂದರೆ ಏನು, ಸ್ವಾಧೀನತೆ ಅಂದರೆ ಏನು ಅನ್ನೋದ್ರ ಬಗ್ಗೆ, ಅದರ ಮಹತ್ವ ನಮಗೆ ತಿಳಿಯಿತು. ನಮ್ಮ ಒಂದು ಐಡೆಂಟಿಟಿ ಅಂದರೆ ನಾವು ಯಾರು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ನಾವು ವೆಸ್ಟರ್ನ್ ಸಿವಿಲೈಸೇಷನ್ ನೋಡಬೇಕು. ವೆಸ್ಟರ್ನ್ ಸಿವಿಲೈಸೇಷನ್ ಏನು ಹೇಳ್ಕೊಡುತ್ತೆ, ಅದೊಂದು ಕನ್ಸ್ಯೂಮರಿಸ್ಟ್ ಸೊಸೈಟಿ. ಹೇಗೆ ಗಳಿಸ್ಬೇಕು, ಹೇಗೆ ಪಡಿಬೇಕು, ಹೇಗೆ ಕನ್ಸ್ಯೂಮ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಹೌ ಟು ಲಿವ್ ಅನ್ನೋದ್ರ ಬಗ್ಗೆ ಅವರು ತೋರಿಸ್ಕೊಟ್ರೆ, ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಮೂಲಕ ವೈ ಟು ಲಿವ್, ವಾಟ್ ಇಸ್ ದ ಪರ್ಪಸ್ ಆಫ್ ಲಿವಿಂಗ್, ಇದು ನಮ್ಮ ಸಂಸ್ಕೃತಿ ತೋರಿಸ್ಕೊಡುತ್ತೆ. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೆಸ್ಟ್ ಆ್ಯಂಡ್ ಇಂಡಿಯಾ. ನಮ್ಮ ಸಂಸ್ಕೃತಿಯ ಬಗ್ಗೆ ನಮಗೆ ತುಂಬ ಇಂಡಿಫರೆನ್ಸ್ ಹಿಂದೆ ಇತ್ತು, ಬಟ್ ಇವಾಗ ಒಂದು ಪ್ರಜ್ಞೆ ಜಾಗೃತವಾಗ್ತಾ ಇದೆ ನಮ್ಮ ದೇಶದಲ್ಲಿ. ನಮ್ಮ ಜನರ ಮಧ್ಯೆ ನಮ್ಮ ಸಂಸ್ಕೃತಿ ಮೂಲಕ
ನಾವ್ಯಾರು, ನಮ್ಮ ಐಡೆಂಟಿಟಿ ಏನು ಅನ್ನೋದು ಈಗ ಒಂದು ಅವೇರ್ನೆಸ್ ಜಾಗೃತ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ. ಈ ಇಂಟ್ರೆಸ್ಟ್ ಏನು ಬರೋಕ್ಕೆ ಶುರು ಆಗಿದೆ, ಅದು ನಮ್ಮ ಸರ್ಕಾರದ ಪಾಲಿಸೀಸ್ನಲ್ಲೂ ಕಾಣಿಸೋಕ್ಕೆ ಶುರುವಾಗಿದೆ. ಅದು ನಮ್ಮ ಫಾರಿನ್ ಪಾಲಿಸಿಯಲ್ಲಿ ಕೂಡ ಕಾಣಿಸೋಕ್ಕೆ ಶುರುವಾಗಿದೆ. ಈ ಸೆಲ್ಫ್ ಕಾನ್ಫಿಡೆನ್ಸ್ ಮುಂಚೆ ಏನು ಇರಲಿಲ್ವೋ ಆ ಸೆಲ್ಫ್ ಕಾನ್ಫಿಡೆನ್ಸ್ ಈಗ ಬರೋಕ್ಕೆ ಶುರುವಾಗಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಆಧ್ಯಾತ್ಮದ ಮಹತ್ವ ತುಂಬ ದೊಡ್ಡದು. ನಾವು ನಮ್ಮನ್ನು ಆಧ್ಯಾತ್ಮದ ಪ್ರಜಾಪ್ರಭುತ್ವ ಅಂತ ಕೂಡ ಕರ್ಕೊಳ್ಬೋದು. ಯಾಕೆಂದರೆ ನಾವು ಇಲ್ಲಿ ವಿವಿಧ ರೀತಿಯ ಚಿಂತನೆಗಳು, ವಿವಿಧ ರೀತಿಯ ಆಧ್ಯಾತ್ಮಿಕದ ತತ್ವಗಳಿಗೆ ನಾವು ತುಂಬ ಗೌರವ ಕೊಡ್ತೀವಿ. ನಾವು ಯಾವುದನ್ನು ಇದು ಸರಿ ಇದು ತಪ್ಪು ಅನ್ನೋದಿಲ್ಲ, ಎಲ್ಲದನ್ನೂ ಗೌರವಿಸ್ತೇವೆ. ಅದಕ್ಕೆ ನಮ್ಮನ್ನು ನಾವು ಸ್ಪಿರಿಚುವಲ್ ಡೆಮಾಕ್ರಸಿ ಅಂತ ಕರ್ಕೊಳ್ಳೋದು, ಆಧ್ಯಾತ್ಮಿಕ ಪ್ರಜಾಪ್ರಭುತ್ವ ಅಂತ ಕರ್ಕೊಳ್ಳೋದು ಕರೆಕ್ಟ್ ಅಂತ ನನಗೆ ಅನಿಸುತ್ತೆ. ಚಾಣಕ್ಯರು ತಮ್ಮ ಅರ್ಥಶಾಸ್ತ್ರದಲ್ಲಿ ಬರೀತಾರೆ, ಧರ್ಮ ಇಸ್ ದ ಗೈಡಿಂಗ್ ಪ್ರಿನ್ಸಿಪಲ್ ಆರ್ ಗೈಡಿಂಗ್ ಫೋರ್ಸ್ ಬಿಹೈಂಡ್ ಸ್ಟೇಟ್ ಕ್ರಾಫ್ಟ್ ಅಂತ. ಅವರಿದ್ದಿದ್ದು 375 BC, 375 BC-ನಲ್ಲಿದ್ದಿದ್ದು. ಆಗಿನ ಕಾಲದಲ್ಲಿ ಗಣರಾಜ್ಯಗಳಿದ್ವು, ಜನಪದಗಳು, ಮಹಾಜನಪದಗಳಿದ್ವು. ಆ ಜನಪದಗಳಲ್ಲಿ ಇಲ್ಲಿ ಹೇಗೆ ಎಲೆಕ್ಷನ್ಸ್ ನಡೆಯುತ್ತೋ ಆಗಿನ ಟೈಮ್ನಲ್ಲಿ ಕೂಡ ಎಲೆಕ್ಷನ್ಸ್ ನಡೀತಾ ಇದ್ವು. ಜನರು ಆಡಳಿತ ಯಾರು ಮಾಡಬೇಕು ಅನ್ನೋದನ್ನು ಎಲೆಕ್ಟ್ ಮಾಡ್ತಾಯಿದ್ರು. ಇವಾಗಿನ ಕಾಲದಲ್ಲಿ ಇವತ್ತಿನ ಪಾರ್ಲಿಮೆಂಟಲ್ಲಿ ಹೇಗೆ ನಾವು ಸಂಸತ್ತಿನಲ್ಲಿ ನೋಡ್ತೀವಲ್ಲ, ಸಂಸತ್ತಿನ ರೂಲ್ಸ್ ಏನು ಫಾಲೋ ಮಾಡ್ತಾರೆ ಆ ನಿಯಮಗಳು ಆಗಿನ ಕಾಲದಲ್ಲೂ ಸಂಸತ್ತಿನಲ್ಲಿ ನಿಯಮಗಳನ್ನ ಪಾಲನೆ ಮಾಡ್ತಾಯಿದ್ರು. ಇದು ಅಷ್ಟು ಹಳೇ ಇತಿಹಾಸ ಇದೆ ಪ್ರಜಾಪ್ರಭುತ್ವಕ್ಕೆ ನಮ್ಮ ದೇಶದಲ್ಲಿ. ಹಾಗೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ತಮಿಳುನಾಡಿನಲ್ಲಿ ಉತ್ತರ ಮೇರೂರ್ ಇನ್ಸ್ಕ್ರಿಪ್ಷನ್ ಶಾಸನಗಳು ಅಂತ ಇದೆ. ಅದು ತುಂಬ ಸಾವಿರಾರು ವರ್ಷದ ಹಳೆಯದು. ಅದು ಏನು ಹೇಳುತ್ತೆ ಅಂತಂದರೆ, ಗ್ರಾಮ ಸಭೆಗಳ ಮಧ್ಯ ಪ್ರಜಾಪ್ರಭುತ್ವ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಶಾಸನಗಳು ಸಿಕ್ಕಿವೆ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಒಂದು ಇನ್ಫಾರ್ಮೇಷನ್ ಏನು ಅಂತಂದರೆ, ಹರಪ್ಪ ಸಿವಿಲೈಸೇಷನ್, ಸಿಂಧು ಕಣಿವೆ ನಾಗರಿಕತೆ ಬಗ್ಗೆ ನಮಗೆಲ್ರಿಗೂ ಗೊತ್ತು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪ, ಮೊಹೆಂಜೋದಾರೋ ಎಲ್ಲರೂ ಕೇಳಿದ್ದೀವಿ. ಹರಪ್ಪ 4000 ವರ್ಷಗಳ ಹಿಂದಿನ ಒಂದು ಸ್ಟ್ಯಾಚ್ಯೂ ಸಿಕ್ಕಿದೆ. ಅದು ಪ್ರೀಸ್ಟ್ ಕಿಂಗ್ ಅಥವಾ ಫಿಲಾಸಫರ್ ಕಿಂಗ್, ಅಂದರೆ ಒಬ್ಬ ರಾಜರ್ಷಿ. ಅವನು ಕೂತಿರೋದು ಒಂದು ಯೋಗದ ಪಾಸ್ಚರ್ನಲ್ಲಿ ಕೂತಿದ್ದಾನೆ. ನಮಗೆಲ್ರಿಗೂ ಗೊತ್ತು ಹರಪ್ಪ ಅಂದರೆ ಟೌನ್ ಪ್ಲಾನಿಂಗ್ಗೆ ತುಂಬ ಫೇಮಸ್ಸು. ಸೊ ಅವನು ಆಳೋ ಅಂಥ ಜಾಗ ಏನಿದೆ ಅದು ತುಂಬ ವೆಲ್ ಪ್ಲ್ಯಾಂಡ್ ಸಿಟಿ ಅಥವಾ ಸ್ಟೇಟ್ ಅಂತ ಹೇಳ್ಬೋದು. ಆಮೇಲೆ ಅವನು ಕೂತಿರೋ ಯೋಗಿಕ್ ಪೋಸ್ಚರ್ ಎಷ್ಟು ಪೀಸ್ಫುಲ್ ಆಗಿದೆ ಅಂತಂದರೆ ಅದರಿಂದ ಗೊತ್ತಾಗುತ್ತೆ ಅವನು ಒಂದು ಶಾಂತಿಯುತವಾದ ಪ್ರದೇಶನ ಆಳ್ತಾ ಇದ್ದಾನೆ ಅಂತ. ಆಮೇಲೆ ಆವಾಗಲೇ ಹಿಂದೆನೇ ಹೇಳ್ದಂಗೆ ಹರಪ್ಪ ಟೈಮಿನ ಮುದ್ರೆಗಳು ಎಲ್ಲ ಸಿಕ್ಕಿದೆ. ಸೆಂಟ್ರಲ್ ಏಷ್ಯಾಲಿ, ಮಿಡ್ಲ್ ಈಸ್ಟಲ್ಲಿ ಎಲ್ಲ ಸಿಕ್ಕಿವೆ. ವ್ಯಾಪಾರದ ಸಂಪರ್ಕ ಕೂಡ ಇತ್ತು. ಅಂದರೆ ಭೌತಿಕವಾಗಿ ಇವರು ತುಂಬ ಸಮೃದ್ಧರಾಗಿದ್ದರು ಈ ಹರಪ್ಪ ಅವರು. ಆದರೆ ಆಧ್ಯಾತ್ಮಿಕದ ಕಡೆನೂ ಒಲವಿತ್ತು ಇವ್ರಿಗೆ ಅನ್ನೋದು ಈ ಒಂದು ಸ್ಟ್ಯಾಚ್ಯೂಯಿಂದಾನೇ ನಾವು ಅರ್ಥ ಮಾಡ್ಕೋಬೋದು. ಈ ಒಂದು ಶ್ರೀಮಂತ ಇತಿಹಾಸ ಏನಿದೆ ನಮ್ಮ ದೇಶಕ್ಕೆ, ಈ ಪ್ರಜಾಪ್ರಭುತ್ವದ ಇತಿಹಾಸ ಏನಿದೆ ಅದು ಇವತ್ತು ನಾವು ನಮ್ಮ ರಾಜಕೀಯ ಪ್ರಜಾಪ್ರಭುತ್ವ, ಈ ಪೊಲಿಟಿಕಲ್ ಡೆಮಾಕ್ರಸಿಲಿ ನಾವಿವತ್ತು ನೋಡೋದು ಒಂದು ಸುಗಮವಾಗಿ ನಡೆಯುವಂಥ ಒಂದು ಎಲೆಕ್ಷನ್ ಪ್ರಾಸೆಸ್ ಇರ್ಬೋದು. ಇವಾಗ ಅಮೇರಿಕಾ ದೇಶದಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದ್ರ ರಿಸಲ್ಟ್ಸ್ ಬರ್ತದೆ. ಬಟ್ ಅದು ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ, ಅದಕ್ಕೆ ಎಷ್ಟು ಹೊತ್ತು ಕಾಯಬೇಕು. ಇಲ್ಲಿ ನಾವು 140 ಕೋಟಿ ಜನ ಇರೋ ಒಂದು ದೇಶದಲ್ಲಿ ಕೂಡ ಎಷ್ಟು ಸುಗಮವಾಗಿ ನಡೆಯುತ್ತೆ ಎಲೆಕ್ಷನ್ ಪ್ರಾಸೆಸ್. ಯಾಕೆ ಅಂತಂದರೆ ನಮಗೆ ಅಷ್ಟು ಒಳ್ಳೆ ಪ್ರಜಾಪ್ರಭುತ್ವದ ಒಂದು ಇತಿಹಾಸ ಇದೆ.